ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇಲ್ಲಿ ಸೀಗಡಿ ಸಾಂಬಾರು ಮಾಡ್ತಾಯಿದ್ದೀವಿ. ಅಡ್ಲಕಾಯಿ ಮತ್ತು ಅವರೆಬೇಳೆ ಹಾಕ್ಬಿಟ್ಟು ತುಂಬ ದಿನದಾಗಿರುತ್ತೆ. ಇದು ಕೂಡ ಸೀಗಡಿ ಸಾಂಬಾರು. ಅಡ್ಲಕಾಯಿ ಹಾಕಿ ನೋಡಿ, ಸೀಗಡಿನ ತೊಳೆದಾಕ್ತಾ ಇರೋದು, ಹುರಿದ್ಬಿಟ್ಟು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೀಗಡಿ ಸಾಂಬಾರು ಅಡ್ಲಕಾಯಿ ಮತ್ತು ಅವರೆಬೇಳೆ ಎರಡು ಸೇರಿ ಮಾಡ್ತಾ ಇರೋದು ನೋಡಿ, ಸಖತ್ತಾಗಿರುತ್ತೆ. ಇದನ್ನ ಇನ್ನೊಂದು ಸತಿ ಕುದಿಸ್ಬೇಕು. ಇವಾಗ ಸೂಪರಾಗಿ ಬರುತ್ತೆ. ಎಕ್ಕಿ ಇವಾಗ ದಿನ ಕುದಿಸ ಬಿಸಿ ಈಗ ಕುದೀತಾ ಇದೆ. ಸೀಗಡಿ ಸಾಂಬಾರು ಸಖತ್ತಾಗಿ ಬಂದಿದೆ. ತಿಂತಾಯಿದ್ರೆ ಮುದ್ದೆ ತಿನ್ಬೇಕಿದ್ರಲ್ಲಿ, ಸಖತ್ತಾಗಿರುತ್ತೆ. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಸೀಗಡಿ ಎಲ್ಲ ಹುರಿದಿರೋದು ರೆಡ್ ಕಾಣ್ತಾ ಇದೆ. ರೈಸ್ ಅಷ್ಟೇ ಮಾಡಿದ್ರೆ ಮುದ್ದೆ ಮಾಡಿಲ್ಲ. ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕಲಿಸ್ಬಿಟ್ಟು ಹಾಕ್ಕೊಳ್ಳೋಣ. ಬರೀ ಸೀಗಡಿನೇ ಕಾಣಿಸ್ತೈತಿ ಇದರಲ್ಲಿ. ಫ್ರೆಂಡ್ಸ್ ನೋಡಿ, ಸರಿಯಾಗಿ ಬಳಕೋ ಕಾಣಿಸ್ತಾ ಇಲ್ಲ ನೋಡಿ. ಈಗ ಕಾಣಿಸುತ್ತೆ ನೋಡಿ. ಮುದ್ದೆ ಇದ್ದೀರೇ ಸಖತ್ತಾಗಿರೋದು. ಇದಕ್ಕೆ ರೈಸ್ ಮಾಡಿರೋದಷ್ಟೇ. ಯಾವ ನಾಯಿಗೆ ಬೇಕಿನಿಂದ ಬಾಯ್ ಮಾಡು. ಹುಷಾರ್ ಕಣೆ. ವ್ಯಾನ್ ಹೋಗಿಬಿಟ್ರೆ ಬಿಟ್ಬತ್ತೀನಿ, ತಲೆ ಕೆಲ್ಸಕ್ಕೆ ಅವಳು ಯಾವತ್ತು ವ್ಯಾನ್ ಮಿಸ್ಸೇ ಮಾಡ್ಕೊಳ್ಳಲ್ಲ ಬಿಟ್ಟು. 5 ನಿಮಿಷ 10 ನಿಮಿಷ ಅಲ್ಲ, 1/4 ಗಂಟೆ ಮುಂಚೆ ಇರ್ತಾಳೆ. ಏನಂತಾರೆ ಮಿಸ್ಸು ಕಿತ್ತೋಗಿತ್ತು, ಅದನ್ನು ಹಾಕ್ತಾ ಇದ್ದಾರೆ ನೋಡಿ. ಮನೆ ಹೊಡೆದು ನೀಟಾಗಿ ಕೂರಿಸ್ತಾ ಇದ್ದಾರೆ. ಏನು ಮಾಡಲ್ಲ, ಹೋಗು. ನಾಯಿಗೆ ಎದ್ರಕತ್ತಳು ನೋಡೋಳು. ಹೋಗಪ್ಪ, ಊಟ ಏನು ಮಾಡಲ್ಲ, ಹೋಗಿ. ಬರ್ಬೇಕಾ? ನೋಡಿ, ನಾನು ಅಲ್ಲಿವರೆಗೂ ಬರ್ತೀನಿ. ಬಾಯ್, ಹೋಗು. ನಮ್ಮ ಕಾವ್ಯ ನಾಯಿಗೆ ಎದ್ರಕತ್ತವಳೆ, ಅದಕ್ಕೆ ಬಂದು ಈ ಕ್ರಾಸಿಗೆ ಬಿಟ್ಟೆ. ನಾಯಿಗಳು ಸಿಕ್ಕಾಪಟ್ಟೆ ಇದ್ದಾವೆ ಇಲ್ಲಿ. ನಾವಿರೋ ಹತ್ರ ರೋಡಲ್ಲೇ ಮಲಗಿರ್ತವೆ. ನೋಡಿ, ನಾನು ರಂಗೋಲಿ ಅಂದ್ಬಿಟ್ಟಿದ್ದೀನಿ. ರಂಗೋಲಿ ಇವತ್ತಿನ ರಂಗೋಲಿ ಇದು. ಇನ್ನೂ ಒರೆಸ್ತಾ ಇದ್ದೀನಿ. ಹೊಟ್ಲು ಅಂತ ಬಿಟ್ಟು ಬಂದೆ, ವೀಡಿಯೋ ಮಾಡ್ಕೋಬೇಕಿತ್ತು, ಹಾಗಾಗಿ ಈಗ ಇದನ್ನೆಲ್ಲ ಒರೆಸ್ತೀನಿ. ಇಲ್ಲಿ ನಮ್ಮ ಮನೆಯವರು ಮೆಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮೊದಲೇ ಇತ್ತು, ಓನರ್ ಹಾಕ್ಸಿದ್ರು ಮೊದಲೇ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದೊಂದು ಸ್ವಲ್ಪ ತೊಗೊಳಕ್ಕೋಗಿ, ಅಂದರೆ ಖಾಲಿ ಮಾಡಬೇಕಾದ್ರೆ ಅವರು ಲೇಬರ್ಸ್ ಇರ್ತಾರಲ್ಲ, ಅವರು ಹಿಂಗೆ ಎಳೆಯಕ್ಕೆ ಹೋಗಿ ಕಿತ್ತಾಕ್ಬಿಟ್ಟಿದ್ದಾರೆ ಎಲ್ಲ. ಹಂಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಬಾಗಿಲ್ದು ಇದೆ, ಅದು ಕೂಡ ರೆಡಿ ಮಾಡಬೇಕು. ಈಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದು ಸ್ಟಾರ್ಟಿಂಗಲ್ಲಿ ವಿಡಿಯೋ ಮಾಡಿರೋದು, ಅಂದರೆ ಮನೆಗೆ ಹೊಸದ್ರಲ್ಲಿ ವಿಡಿಯೋ ಮಾಡಿರೋದು. ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಕೂತಿದ್ದಾರೆ. ನನ್ನ ಮಗಳು ಇವಾಗ ಹೋದ್ಲು. ಮತ್ತು ಸಂಜು ಇನ್ನೂ ಹೋಗಿಲ್ಲ, ಅವ್ನು ರೆಡಿ ಆಗ್ತಾಯಿದ್ದಾನೆ. ಅವನು ಯಾವತ್ತೂ ಲೇಟೇ ಸ್ವಲ್ಪ. ಹಾಗಾಗಿ ತಿಂಡಿ ಇವತ್ತು ಏನು ಮಾಡಿದೆ ಗೊತ್ತಿಲ್ಲ. ಅವತ್ತಿಂದು ವಿಡಿಯೋ ಇದು ಇವತ್ತು ಅಪ್ಲೋಡ್ ಮಾಡ್ತಾ ಇರೋದು, ತುಂಬ ದಿನದ ವಿಡಿಯೋನೇ. ಹಾಗಾಗಿ ಅದು ಇತ್ತು, ಇವಾಗ ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇರೋದು. ಆಮೇಲೆ ಅಮ್ಮ ಕೂಡ ಬಂದಿದ್ದರು. ಭಾನು ಮತ್ತು ಅಮ್ಮ ಇಬ್ಬರು ಬಂದಿದ್ದರು. ಅಮ್ಮ ಮಲ್ಕೊಂಡು ಟಿ ವಿ ನೋಡ್ತಾಯಿತ್ತು. ಮಕ್ಕಳು ನೋಡಿ ಇಬ್ಬರು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಇಲ್ಲಿ ವರುಣ್ ಆರಾಧ್ಯ ಯೂಟ್ಯೂಬ್ ಚಾನಲ್ನ ಹಾಕ್ಕೊಂಡು ನೋಡ್ತಾಯಿದ್ರು. ನಮ್ಮ ಮನೆಯವರು ಇಲ್ಲಿ ಏನೋ ಮಾತಾಡ್ತಾಯಿದ್ರು ಭಾನು ಜೊತೆಲಿ. ನೈಟು ವಿಡಿಯೋ ಮಾಡ್ಕೊಂಡಿರೋದು ಇದು. ಸಂಜು ನೋಡಿ ಇವಾಗ ತಾನೇ ಬಂದು ಕುಂತಿದ್ದ. ಆಲ್ರೆಡಿ ನಾವು ಮಲ್ಗೋಕ್ಕೆಲ್ಲ ಹಾಸಿದ್ವಿ, ಆವಾಗ ಟ್ಯೂಷನಿಂದ ಬಂದು ಕುಂತಿದ್ದವನು. ಅಮ್ಮ ಭಾನು ಎಲ್ಲ ಇಲ್ಲೇ ಇದ್ದರು ಅವತ್ತು. ನನಗೆ ಮರ್ತೋಗಿದೆ ಏನಕ್ಕೆ ಬಂದಿದ್ರು ಅಂತ. ಇದು ಸುಮಾರು ದಿನದ ವಿಡಿಯೋ ನಾನು ಹಾಕ್ತಾಯಿದ್ದೀನಿ, ಯಾಕಂದರೆ ವಿಡಿಯೋಗಳು ಸರಿಯಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ.
ಅದಾದಮೇಲೆ ನೈಟ್ ಮಲ್ಕೊಂಡಿದ್ವಿ. ಇನ್ನು ಬೆಳಿಗ್ಗೆ ಚಿಕನ್ ಮಾಡ್ತಾಯಿದ್ದೀವಿ. ಮೊಟ್ಟೆ ಕೋಳಿ ಸಾಂಬಾರು ಮತ್ತು ಉರ್ಗರೆ ಎಲ್ಲ ಮಾಡಿದ್ದೆ ಅವತ್ತು. ಹೆಂಗೋ ಅಮ್ಮ ಬಾನು ಬಂದಿರು, ತುಂಬ ದಿನ ಆಗಿತ್ತು ಮಾಡಿ, ಅವರು ತಿಂದಿಲ್ಲ, ತಿನ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಚಿಕನ್ ಎಲ್ಲ ಮಾಡ್ತಾಯಿದ್ವಿ. ನಾನು ಆಲ್ರೆಡಿ ಹೆಸ್ರುಕಾಳು ಪಟಾಟೆ ಎಲ್ಲ ಬೇಯಕ್ಕಿಟ್ಟಿದ್ದೆ ಉರ್ಗರಿಗೆ. ಈ ಕಡೆ ಮೊಟ್ಟೆ ಕೋಳಿ ಸಾಂಬಾರಿಗೆ ಎಲ್ಲ ಕೂಗ್ಸೋಣ ಅಂತ ಅಂದ್ಬಿಟ್ಟು ಕುಕ್ಕರಿಗೆ ಒಗ್ಗರಣೆ ಹಾಕಿ ಇಡ್ತಾಯಿದ್ದೀನಿ. ಅಮ್ಮ ಬಂದು ಈ ಕಡೆಗೆ ಉರ್ಗರಿಗೆ ಪೀಸು ಅಂದರೆ ಈ ಬಾಯ್ಲರ್ ಕೋಳಿದು ತಂದಿದ್ರಲ್ವ, ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡು ಅಂತ ಹೇಳಿದೆ, ಕಟ್ ಮಾಡಿ ಕೊಡ್ತಾಯಿದ್ದಾರೆ. ಹಂಗಾಗಿ ಈಗ ನೋಡಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೀರು ಬೇರೆ ಹೆವಿ ಪ್ರಾಬ್ಲಮ್ಮು, ಸಿಕ್ಕಾಬಡೆ ಪ್ರಾಬ್ಲಮ್ಮು. ಸಂಪು ಬೇರೆ ಚಿಕ್ಕದು, ಹಂಗಾಗಿ ಸಿಕ್ಕಾಬಡೆ ಪ್ರಾಬ್ಲಮ್ ಆಗಿತ್ತು ನೀರಿಗೆ. ಆಮೇಲೆ ನಮ್ಮ ಮನೆಯವರು ಬೇರೆ ರೋಡ್ಗೆ ಹೋಗಿ, ಆ ಕಡೆ ರೋಡ್ಗೆ ಹೋಗಿ ತಂದರು. ಅಲ್ಲಿ ಯಾವಾಗಲೂ ಬರುತ್ತಂತೆ, ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದ ಹತ್ರ ಯಾವಾಗಲೂ ಬರುತ್ತೆ ನೀರು. ಅಲ್ಲಿ ಹೋಗಿ ತೊಗೊಂಬಂದು ಕೊಟ್ಟರು ಒಂದು 3 ಬಿಂದಿಗೆ. ಅದರಲ್ಲೇ ಮಾಡ್ತಾಯಿದ್ದೀವಿ. ಈಗ ಅಮ್ಮ ಬೇರೆ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾಯಿತ್ತು. ಅವ್ರಿಗೆ ನೀರಿಲ್ಲ ಅಂದರೆ ಸಿಕ್ಕಾಪಟ್ಟೆ ಬೇಜಾರು. ಹಂಗಾಗಿ ಏನೊಂದಕ್ಕೂ ನೀರು ಬೇಕೇ ಬೇಕು. ಹಂಗಾಗಿ ಬೇಜಾರು ಮಾಡ್ಕೊಂಡು ನಾನು ಇಲ್ಲ ಹೋಗ್ತೀನಿ, ಅಲ್ಲೇ ಹೋಗೋಣ ಎಲ್ಲರೂ ಅಂತ ಅಂದ್ಬಿಟ್ಟು ಹಿಂಸೆ ಮಾಡಿ 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 ಇಡ್ತಾಯಿದ್ರು ನಮಗೆ. ಇಲ್ಲಮ್ಮ ಅದೇನೇ ಆಗಲಿ ನಾನು ಇಲ್ಲೇ ಇರ್ತೀನಿ, ನೀರು ಬರುತ್ತೆ ಇವಾಗ ಹಿಡ್ಕೊಬೇಕು, ನಾನು ಅಲ್ಲಿಗೆ ಬಂದರೆ ನೀರು ಯಾರು ಹಿಡ್ಕೊಳ್ತಾರೆ ಅಂದ್ಕೊಂಡು ನಾನು ಇಲ್ಲೇ ಇದ್ದೆ. ನೋಡಿ ಉರ್ಗರಿನೂ ಕೂಡ ಮಾಡಿ ಅಮ್ಮನಿಗೆ ಸ್ವಲ್ಪ ಬಾಕ್ಸ್ಗೆ ಹಾಕಿ ಸಾಂಬಾರೆಲ್ಲ ಮಾಡಿ ಸೈಡ್ಗೆ ಇಟ್ಟಿದ್ದೀನಿ. ಈಗ ಮುದ್ದೆಗೆ ಇಟ್ಟಿದ್ದೀನಿ ಆಲ್ರೆಡಿ. ನೋಡಿ ಇಲ್ಲಿ ಸಾಂಬಾರು ಇನ್ನು ಕುದಿ ಬರ್ತಾಯಿದೆ. ಈಗ ಉರ್ಗರೆ ಆಗಿತ್ತು, ಈಗ ಸಾಂಬಾರು ಮಾತ್ರ ಕುದಿ ಬರ್ತಾಯಿದೆ. ಉರ್ಗರೆ ಮಾಡಿಬಿಟ್ಟು ಅಮ್ಮನಿಗೆ ಬಾಕ್ಸಿಗೆ ಸೈಡ್ಗೆ ಹಾಕಿ ಫಸ್ಟೇ ಇಟ್ಬಿಟ್ಟೆ. ಅವತ್ತು ಆ ನೀರು ಇಲ್ದಿದ್ದಕ್ಕೂ ಅದಕ್ಕೂ ಸಿಕ್ಕಾಬಡೆ ಬೇಜಾರಾಗಿತ್ತು. ನಮ್ಮನ್ನ ಬಲವಂತ ಮಾಡಿ 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 ಹಿಡ್ತು. ಅಲ್ಲೇ ಹೋಗಿ ಸ್ನಾನ ಎಲ್ಲ ಬಟ್ಟೆ ಎಲ್ಲ ಒಕ್ಕೊಂಡು ಬರೋರಂತೆ ನಡೀರಿ ಅಂತ ಅಂದ್ಬಿಟ್ಟು ಇಲ್ಲ ಅಂತ ಹೇಳ್ಬಿಟ್ಟು, ಮತ್ತು ಇಲ್ಲಿ ನೀರು ಆನ್ ಮಾಡೋರಿಲ್ಲ ಫ್ರೆಂಡ್ಸ್. ಮೇಲ್ಗಡೆ ಮನೆಯವ್ರು ಬೇರೆ ಅವರೇ, ಇಲ್ಲಿ ಹಿಂದೆಗಡೆ ಸಂಪಿರೋದು. ಹಂಗಾಗಿ ಅವರು ಗೇಟ್ ಬೀಗ ಬೇರೆ ಕೊಟ್ಟಿಲ್ಲ, ಕೊಟ್ಟೋಗೋಣ ಅವ್ರಿಗೆ ಅಂದರೆ ಓನರು. ಹಂಗಾಗಿ ಅದು ಕೊಡೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಅಂತ ಹೇಳಿದ್ರು ಓನರು. ಹಂಗಾಗಿ ನಾವೇ ಇದ್ಕೊಂಡು ಆನ್ ಮಾಡ್ಕೊಳ್ಬೇಕು ನೀರು. ಅದಕ್ಕೆ ಎಲ್ಲೂ ಹೋಗಂಗಿರಲಿಲ್ಲ, ನೀರು ಬೇಕು ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ನಮ್ಮ ಮನೆಯವರು ಇಲ್ಲೆಲ್ಲೋ ಆಫರ್ ಬಿಟ್ಟಿದ್ರು ಅಂತ ಅಂದ್ಬಿಟ್ಟು ಒಂದು ನಾನ್ ಸ್ಟಿಕ್ ಸ್ಟವ್ ತಂದಿದ್ದಾರೆ. ಮೊದಲಿದ್ದು ಹಳೇದು ಸ್ಟೀಲಿಂದು, ಅದು ಸುಮಾರು ವರ್ಷಗಳಾಗಿದೆ ಸ್ಟವ್ ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದು ತುಂಬ ಹಳೇದಾಗಿತ್ತು. ಬಂದವರೆಲ್ಲ ಸ್ಟವ್ ಚೇಂಜ್ ಮಾಡಿಲ್ಲ ಅಂತಿದ್ರು. ಅದಕ್ಕೆ ಇವಾಗ ಫೈನಲಾಗಿ ನೋಡಿ ಸ್ಟವ್ ತಂದುಬಿಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ದೊಡ್ಡದೇ ತರ್ಬೋದಿತ್ತು, ಇದು 2 ಒಲೆ ತಂದುಬಿಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ, ತಂದಿದ್ದೀಯ 2 ಒಲೆದಲ್ವ, 4 ಒಲೆ ತರಬೇಕಲ್ವ, 3 ಒಲೆ ತರಬಾರ್ದು ಅಂತಾರೆ. ಹಂಗಾಗಿ 4 ಒಲೆ ಇರೋದು ತರಬೇಕಲ್ವ ಅಂತ ಹೇಳ್ತಾ ಇದ್ದೆ. ನಮ್ಮ ಮನೆಯವರು ಇದೇ ಚೆನ್ನಾಗಿದೆ, ಸಿಂಪಲಾಗಿ ಚಿಕ್ಕದಾಗಿ ಇದೆ, ಚೆನ್ನಾಗಿದೆ, ಒಂದು 2 ದಿನ ಯೂಸ್ ಮಾಡೋಣ, ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಆಮೇಲೆ 4 ಒಲೆ ತೊಗೊಂಡ್ರಾಯ್ತು ಅಂತೇಳಿ ಆಫರ್ ಬಿಟ್ಟಿದ್ರು ಅಂಥೇಳಿ ಇದನ್ನೇ ತೊಗೊಂಬಂದಿದ್ದಾರೆ ನಮ್ಮ ಮನೆಯವರು. ನಾನ್ ಸ್ಟಿಕ್ಕು ಗ್ಯಾಸ್ ಸ್ಟವ್ವು ಚೆನ್ನಾಗಿದೆ ನೋಡೋಕ್ಕೆ. ಆಮೇಲೆ ಗೇಜ್ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಆದರೆ 4 ಒಲೆದಿದ್ದರೆ ಇನ್ನೂ ಚೆನ್ನಾಗಿರೋದು. ಅದು 2 ಒಲೆದಂತ ತುಂಬ ಬೇಜಾರಾಯಿತು ಕೂಡ. ಆಮೇಲೆ ಹೊಸದು ಇರಲಿ ಬಿಡಿ, ಪರವಾಗಿಲ್ಲ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ದಿನ ಹೋದ್ಮೇಲೆ ಚೇಂಜ್ ಮಾಡಿದ್ರಾಯ್ತು ಮತ್ತೆ ಅಂದ್ಕೊಂಡು ಸುಮ್ಮನೆ ಸಮಾಧಾನ ಮಾಡಿಕೊಂಡೆ. ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೆ ನಾನು, 4 ಒಲೆದು ಬೇಕೇ ಬೇಕು, ವಾಪಸ್ ಕೊಟ್ಬಿಟ್ಟು ತೊಗೊಮ್ಮ ಅಂತಲೇ ಹೇಳ್ತಾ ಇದ್ದೆ. ಆದರೆ ಮತ್ತೆ ವಾಪಸ್ ಕೊಡೋಕ್ಕಾಗಲ್ಲ, ಬರಲ್ಲ ಹಂಗೆಲ್ಲ ಇದು ಅಂತ ಹೇಳ್ತಾಯಿದ್ರು. ಹಂಗೆಲ್ಲ ಹೋಗ್ಲಿ ಬಿಡಿ, ಇದೇ ಇರಲಿ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಚೇಂಜ್ ಮಾಡಿದ್ರೆ ಆಯಿತು ಅಂದ್ಕೊಂಡು ಸುಮ್ಮನೆ ಅದೇ. ನೋಡಿ ಎಷ್ಟು ಚೆನ್ನಾಗಿದೆ ಸ್ಟವ್ವು, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನ್ ಸ್ಟಿಕ್ಕು, ಆಮೇಲೆ ಗೇಜು ಚೆನ್ನಾಗಿತ್ತು, ಅದಕ್ಕೆ ಇಷ್ಟ ಆಗಿತ್ತು, ಮಂದಕ್ಕಿತ್ತು. ಹಂಗಾಗಿ ಪರವಾಗಿಲ್ಲ ಹೋಗಲಿ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದು. ಆಮೇಲೆ ಆಫರ್ ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಐಟಮ್ ಅದೇನೋ ಟೀ ಮಾಡೋದೆಲ್ಲ ತಂದಿದ್ರು ನಮ್ಮ ಮನೆಯವರು. ಅದು ಮತ್ತೆ ತೋರ್ಸೋಕ್ಕಾಗಿಲ್ಲ. ಆಮೇಲೆ ಒಂದು 4 ಊಟ ಮಾಡೋ ಪ್ಲೇಟ್ಗಳು ತಂದಿದ್ದಾರೆ, ಅಂದರೆ ಮುದ್ದೆ ಸಾಂಬಾರು ಹಾಕ್ಕೊಳ್ಳೋದು ನಮ್ಮ ಕಡೆಗೆ ಆ ಥರ ಪ್ಲೇಟು. ಆಮೇಲೆ ಒಂದಷ್ಟು ಐಟಮ್ ಎಲ್ಲ ತಂದಿದ್ರು. ಆಮೇಲೆ ಮಾವಿನ ಹಣ್ಣು ಎಲ್ಲ ತೋರ್ಸೋಕ್ಕಾಗಿಲ್ಲ, ಎಲ್ಲ ನನಗೆ ಯೂಸ್ ಮಾಡಿಬಿಟ್ಟು ಇದು ಶಾರ್ಟ್ ವಿಡಿಯೋಗೆ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ ವಿಡಿಯೋ, ಅದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲ ಫಿಟ್ ಮಾಡ್ತಾಯಿದ್ದಾರೆ ನೋಡಿ ನಮ್ಮ ಮನೆಯವ್ರೀಗ. ನೋಡಿ ಅಲ್ಲಿ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಕೆಳಗಡೆ ಗ್ರಿಪ್ಗೆ ಇದು ಕೊಟ್ಟಿದ್ರಲ್ಲ ವಾಲ್, ಅದೆಲ್ಲ ಫಿಟ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ವಿಡಿಯೋ ಮಾಡಿಕೊಂಡೆ, ಮಾಡ್ಕೊ ಅಂತಿದ್ರು, ವಿಡಿಯೋ ಮಾಡ್ಕೊ ಅಂತಿದ್ರು ನಮ್ಮ ಮನೆಯವರು. ಹಂಗೂ
ಇದು ಒಂದು 4-5 ದಿನದ್ದು ವ್ಲಾಗ್ಗಳು. ಏನು ಗೊತ್ತಾ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ನನಗೆ. ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ವೀಡಿಯೋ ಮಾಡ್ಕೊಳ್ತೀನಿ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ, ಹಂಗಾಗ್ತಾ ಇದೆ ನನಗೆ. ಸಿಕ್ಕಾಪಟ್ಟೆ ಬ್ಯುಸಿ ಅಂದರೆ ಬ್ಯುಸಿ ಇವಿ. ಅವತ್ತೇ ಫಿಟ್ ಮಾಡಿ ಅವತ್ತೇ ನೋಡಿ ಸ್ಟವ್ ಪೂಜೆ ಮಾಡ್ಬೇಡೋಣ ಅಂತ ಅಂದ್ಬಿಟ್ಟು ನೈಟೇನೆ ಊಟ ಎಲ್ಲ ಮಾಡಿಬಿಟ್ಟಿದ್ವಿ. ಆದರೂ ಏನೂ ಆಗಲ್ಲ ಮಾಡು ಅಂತೇಳಿ ನಮ್ಮ ಮನೆಯವರು ಪೂಜೆ ಎಲ್ಲ ಮಾಡಿಸೇ ಬಿಟ್ಟರು. ಅವತ್ತು ನೈಟೇನೆ ಫಿಟ್ ಮಾಡಿಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಮಾತ್ರ ಸ್ಟವ್ವು. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಆದರೆ ದೊಡ್ಡದಿರಬೇಕಿತ್ತು, ಅದೊಂದೇ ಬೇಜಾರು ಆಗಿದ್ದು ನನಗೆ. ಆಮೇಲೆ ಆವಾಗಲೇ ತಕ್ಷಣಕ್ಕೆ ಪೂಜೆ ಎಲ್ಲ ಮಾಡಿ ಹಾಲು ಕೂಡ ಉಕ್ಕಿಸ್ಬಿಡು ಅಂತ ಅಂದ್ಬಿಟ್ಟು ಹಾಲು ಕೂಡ ತಂದಿದ್ರು ಅವತ್ತು. ಅದು ಆಫರಲ್ಲಿ ಬರೀ 12 ರೂಪಾಯಿ ಪಾಕೆಟ್ ಅಂತೆ ಹಾಲು ಅವತ್ತೇ ತಂದಿದ್ರು. ಅದು ಉಕ್ಕಿಸ್ಬಿಡು, ಆದರೂ ಉಕ್ಬಿಡ್ಲಿ, ಇದು ಫಸ್ಟು ಹಾಲು ಮತ್ತು ಸ್ವೀಟ್ ಏನಾದರೂ ಮಾಡಬೇಕಲ್ಲ ಅದ್ರ ಮೇಲೆ, ಹಂಗಾಗಿ ಉಕ್ಕಿಸ್ಬಿಡು ಅಂತೇಳಿ ನಮ್ಮ ಮನೆಯವರು ಹಾಲು ತಂದು. ಅದೇನು 2ನೇ ಸಲ ಮನೆಯವ್ರು ಉಕ್ಕಿಸ್ತಾರೋ ಇಲ್ವಾ ಗೊತ್ತಿಲ್ಲ ನನಗೆ. ಅದು ಹೊಸ ಸ್ಟವ್ ಅಂತ ಉಕ್ಸಿದಷ್ಟೇ. ಏನು ತೊಂದರೆ ಇಲ್ಲ, ಹಾಲು ಉಕ್ಕುತ್ತೆ. ಹೊಸ ಸ್ಟವ್ ಮೇಲೆ ಸಕ್ಕರೆ ಸ್ವೀಟು ಇರಲಿ ಅಂತ ಅಂದ್ಬಿಟ್ಟು ಹಾಲು ಉಕ್ಸ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಸಕ್ಕರೆ ಹಾಕಿದೆ. ಈಗ ಹಾಲು ಕಾಯಕ್ಕೆ ಇಡ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ವಿಡಿಯೋ ಎಡಿಟ್ ಮಾಡಿಲ್ಲ, ಇದು ಹಂಗೆ ಹಾಕ್ತಾಯಿದ್ದೀನಿ ನಾನು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.